ವೆಲ್ಕಮ್ ಬ್ಯಾಕ್. ಶಿಕ್ಷಕನಿಂದ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ಕಿರುಕುಳ ಆರೋಪ. ಕಲಬುರಗಿ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ಸಂಭವಿಸಿದೆ. ಆಂಗ್ಲ ಭಾಷೆ ಶಿಕ್ಷಣ ಬಸವರಾಜ್ ದ್ಯಾಮ ಅವರಿಂದ ಅಸಭ್ಯವಾದ ವರ್ತನೆ ಎಂದು ಹೇಳಲಾಗ್ತಾ ಇದೆ. ಶಿಕ್ಷಕನಿಂದ ಅಸಭ್ಯವಾದ ವರ್ತನೆ. ಶಿಕ್ಷಕನಿಂದ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ಕಿರುಕುಳ. ಕಲಬುರಗಿ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ. ಆಂಗ್ಲ ಭಾಷೆ ಶಿಕ್ಷಣ ಬಸವರಾಜ್ ದ್ಯಾಮ ಅವರಿಂದ ಅಸಭ್ಯ ವರ್ತನೆ ಎಂದು ಹೇಳಲಾಗ್ತಾ ಇದೆ. ಒಬ್ಬರನ್ನೇ ಕಂಪ್ಯೂಟರ್ ರೂಮಿಗೆ ಕರೆದೊಯ್ದು ಅಸಭ್ಯವಾಗಿ ವರ್ತನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕನ ವರ್ತನೆಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲೆಯ ಶಿಕ್ಷಕರಿಂದ ಪೋಷಕರಿಗೆ ರಾಜಿಗೆ ಯತ್ನ. ಇದಕ್ಕೊಪ್ಪದ ಪೋಷಕರು ಆಕ್ರೋಶಿತರಾಗಿದ್ದಾರೆ. ಕಡೆಗೆ ಇದು ಡಿಡಿಪಿಐ ಗಮನಕ್ಕೆ ಹೋಗಿ ಶಿಕ್ಷಕ ಬಸವರಾಜ್ ಈಗ ಅಮಾನತಾಗಿದ್ದಾನೆ. ಶಿಕ್ಷಣ ಮತ್ತು ವಿದ್ಯಾಭ್ಯಾಸವನ್ನ ಕೊಡುವಂತಹ ಮೇಸ್ಟ್ರುಗಳು, ಶಿಕ್ಷಕರು, ಟೀಚರ್ಗಳು ಮಕ್ಕಳ ಮುಖ ಮತ್ತು ಮನಸ್ಸು ನೋಡ್ಕೊಂಡು ಪಾಠ ಮಾಡಬೇಕೇ ಹೊರತಾಗಿ ಮಕ್ಕಳ ದೇಹ ನೋಡ್ಕೊಂಡು ಪಾಠ ಮಾಡಬಾರ್ದು. ಆ ತರಹ ಅಷಡ್ಢಾಳ, ಅವಿವೇಕಿ, ಮೂದೇವಿಗಳು ಇನ್ನೂ ಈ ಸಮಾಜದಲ್ಲಿದ್ದರೆ ನಿಮಗೆ ಈ ಒಂದು ಘಟನೆ ಪಾಠ ಆಗಬೇಕು. ಮಕ್ಕಳ ದೇಹ ನೋಡುವಾಗ ನಿಮ್ಮ ಮನೆ ಮಕ್ಕಳ ದೇಹವೂ ಕೂಡ ನಿಮ್ಮ ತಲೆಗೆ ಬರಬೇಕು. ದೇಹದ ಬೆಳವಣಿಗೆಗಳನ್ನು ಗಮನಿಸಿಕೊಂಡು ಲೈಂಗಿಕ ದೌರ್ಜನ್ಯವನ್ನು ಕೊಡುವಂತಹ, ಲೈಂಗಿಕ ಕಿರುಕುಳ ಕೊಡುವಂತಹ ಮೇಸ್ಟ್ರುಗಳಿಗೆ ಈ ಒಂದು ಘಟನೆ ಪಾಠ ಆಗಬೇಕು. ಈಗಾಗಲೇ ಈ ಶಿಕ್ಷಕನನ್ನು ಅಮಾನತು ಮಾಡಲಾಗಿದೆ. ಒಬ್ಬರನ್ನೇ ಕಂಪ್ಯೂಟರ್ ರೂಮ್ಗೆ ಕರೆದೊಯ್ದು ಅಸಭ್ಯವಾಗಿ ವರ್ತನೆ ಮಾಡ್ತಾನಂತೆ. ಶಿಕ್ಷಕನ ವರ್ತನೆಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಶಿಕ್ಷಕರಿಂದ ಪೋಷಕರಿಗೆ ರಾಜಿಗೆ ಪ್ರಯತ್ನ ಆಗಿದೆ. ಒಪ್ಪದ ಪೋಷಕರು ಕಡೆಗೆ ಇದು ಡಿಡಿಪಿಐ ಗಮನಕ್ಕೆ ಹೋಗಿ ಈಗ ಶಿಕ್ಷಕ ಬಸವರಾಜ್ನನ್ನ ಅಮಾನತು ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.